ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಾಜಕ್ಕಾಗಿ ಸರಿಸಿದನು ತನ್ನ ತನುವ, ಸಂಸ್ಕೃತಿಗಾಗಿ ಸೂರ್ಯಗೈದನು ತನ್ನ ಧನವ, ಶಿವಯೋಗಕ್ಕಾಗಿ ಮೀಸಲಿಟ್ಟನು ತನ್ನ ಮನವ, ತನು ಮನ ಧನ ವಂಚಕನಲ್ಲವಯ್ಯ ಶ್ರೀ ನಿಗಮಾನುಡಿ ಶ್ರೀಗಿರಿ ಶೂರ್ಯ ಸಿಂಹಾಸನಾಧೀಶವಾಸ ಕುಮಾರೇಶ. ಸದಾ ಸ್ಮರಣೀಯ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ಕಾರ್ಮಿಕ ಯುಗ ಪುರುಷ ಸಮಾಜದ ಸಂಜೀವಿನಿ, ಕತ್ತಲುಳ್ಳ ಸಮಾಜಕ್ಕೆ ಬೆಳ್ಳನ್ನು ಬೆಳಕು ನೀಡಿದ ಮಹಾನ್ ಯುಗ ಪುರುಷ ಅಪ್ಪ ಹಾನಗಲ್ಲ ಗುರುಕುಮಾರೇಶನನ್ನು ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುದೈವ ಜಗದ್ಗುರು ಸಂಗನದ ಶ್ರೇಷ್ಠನನ್ನ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ನಿರಂಜನ ಗುರು ಪರಂಪರೆಗೆ ನತಮಸ್ತಕನಾಗಿ 3 ದಿನಗಳ ಕಾಲ ತಮ್ಮೆಲ್ಲರಿಗೂ ಸಂಗೀತ ರಸದೌತಣವನ್ನ ಒಣಬಡಿಸ್ತಾ ಬಂದಿರತಕ್ಕಂಥ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಶರಣು ಅವರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ತಾಬಲ ತಬಲ ಅನ್ನುವ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತನ್ನದೇ ಆದ ಆ ತಬಲಾ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ತಬಲಾ ಚತುರ್ನಾಗಿರ್ತಕ್ಕಂಥ ಸಿದ್ದೇಶ್ ಅವರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಅವರಿವರೆಲ್ಲದೆ ಕಾರ್ಯಕ್ರಮದೊಳಗೆ ಆಗಮಿಸಿ ತನುಮನಧನದಿಂದ ಸೇವೆಯನ್ನು ಸಲ್ಲಿಸಿ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಲು ಆಗಮಿಸಿರುವ ಮಾವಿನಮಡು ಗ್ರಾಮದ ಸಕಲ ಸದ್ಭಕ್ತ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿ. ನಿನ್ನೆಯ ದಿನ ನಾವೆಲ್ಲ ಯಾವ ವಿಚಾರ ಕುರಿತು ಚಿಂತನೆಯನ್ನು ಮಾಡಿದ್ವಿ? ಇದ್ರ ಬಗ್ಗೆ ಕೇಳಿದ್ರಮ್ಮ? ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತಲ್ಲ ಎಲ್ಲ ಯಾಕ್ರೆ ಹತ್ತಾರ ಹಿಂದಿಂದ ಯಾಕೆ ಕರಿತೀರಿ? ಸುಮ್ಮನೆ ಇವತ್ತೇನೈತಿ ಅವತ್ತು ಮಾಡಿ ಮುಗಿಸ್ಬಿಡ್ರಿ, ಮುಗೀತಂತೀರೇನ? ಶಾವಿಗೆ ಪಾಯಸದ ಗೊತ್ತೈತೆ ಕತಿ? ಏನಾಗಿರ್ತದ ಮುಂದ? ಗಂಡ ಹೆಂಗ್ ಮಾಡಿದ್ದ? ಹೆಂಡತಿ ಭಿಕ್ಷಕ, ನೀವು ಇದ್ದಂಗೆ ಮಾಡಿ ಅಷ್ಟ ಇರಾಕ ತಯಾರಿಲ್ಲ. ಹೌದಾ? ನಿನ್ನೆ ದಿನ ಬದುಕು ಸುಂದರವಾಗಬೇಕಾಗಿದ್ರ, ಸಂಸಾರ ಸಸಾರವಾಗಬೇಕಾಗಿದ್ರ ಗಂಡ ಹೆಂಡತಿ ಹೆಂಗಿರ್ಬೇಕು ಅನ್ನುವ ವಿಚಾರವನ್ನ ನಾವೆಲ್ಲ ತಿಳ್ಕೊಂಡು ಹೆಂಗಿರ್ಬೇಕಂದ್ರ ಜೀವನದೊಳಗ ಪ್ರೀತಿಯಿಂದ ಕೊಡಿರ್ಬೇಕು. ಒಬ್ಬರನ್ನ ಒಬ್ರು ಅರ್ಥ ಮಾಡಿಕೊಂಡು ಬದುಕುವುದು ಜೀವನ ಆಗ್ಬೇಕು. ಅಡ್ಜಸ್ಟ್ಮೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಡ್ಜಸ್ಟ್ ಆಗಿ ಹೋಗುದು ಜೀವನ ಆಗಬಾರ್ದು, ಬರೇ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡು ಬದುಕುವುದನ್ನ ಕಲಿಬೇಕು ನಾವು ನೀವೆಲ್ಲ. ಎಷ್ಟು ಮಟ್ಟಿಗೆ ನಮ್ಮ ಜನ ವೈರಸ್ಗಳೊಳಗೆ ಬದುಕಾಕತ್ತಾರ ಅಂದ್ರ ಹಿಂದೆ ಮಾಡಿದ್ದು ಒಂದೇ ತಪ್ಪನ್ನ ಇಟ್ಕೊಂಡು ಅದನ್ನು ದೂಷಣೆ ಮಾಡ್ಕೊಂತ ಹೋಗೋದ ಜೀವನ ಆಗಿರ್ಬೇಕು. ಎಂದೋ ಮಾಡಿರ್ತಕ್ಕಂಥ ತಪ್ಪು, ಅದೇ ಒಂದು ತಪ್ಪನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಬೈಕೊಂತ ಹೋಗೋದು, ಆ ವ್ಯಕ್ತಿ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದು. ಕ್ಷಮಿಸುವುದು ಜೀವನದೊಳಗೆ ಬಹಳ ದೊಡ್ಡದು. ಯಾರು ಜೀವನದೊಳಗೆ ಕ್ಷಮಿಸುವುದನ್ನ ಕಲಿತಾರಲ್ಲ ಆ ವ್ಯಕ್ತಿ ದೊಡ್ಡ ಸ್ಥಾನದೊಳಗಿರ್ತಾನ. ಇನ್ನೊಬ್ಬ ವ್ಯಕ್ತಿಯನ್ನ ಯಾವ ವ್ಯಕ್ತಿ ಬೆಳೆಸ್ತಾನಲ್ಲ
ಅವನಿಗೆ ಅರಿವಿಲ್ಲದೆ ಆ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾನೆ. ಇನ್ನೊಬ್ಬರನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡಬೇಕೇ ವಿನಃ ಇನ್ನೊಬ್ಬರನ್ನ ತುಳಿಯುವಂತ ಪ್ರಯತ್ನವನ್ನ ಜೀವನದೊಳಗೆ ಮಾಡಬಾರ್ದು. ಎಷ್ಟು ವೈರತ್ವ ನಮ್ಮೊಳಗ ತುಂಬಿ ಬಿಟ್ಟೈತಿ ಅಂದ್ರ ಅತಿ ಸಸ್ಯಾರ ಅಂತ ಇರ್ತಾರೆ ಈಗೆಲ್ಲ, ಹೌದಲ್ಲ? ಹೆಂಗಿರ್ತಾರ ಅಂದ್ರೆ ಅತ್ತಿಗಳು ಅಂದ್ರ ಸಸಿ ತಪ್ಪು ಮಾಡಿದ್ರೆ ಒಂದ್ ರೀತಿ ನೋಡ್ತಾರ, ಮಗಳು ತಪ್ಪು ಮಾಡಿದ್ರೆ ಒಂದ್ ರೀತಿ ನೋಡ್ತಿರ್ತಾರ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರ ಬಹುಶಃ ಹೇಳಿರ್ಬೇಕಿಲ್ಲ ನಾನು. ಏನಂದ್ರ ಊಟಕ್ಕೆ ಕುಂತಿರ್ತಾರ, ಹಬ್ಬದ ವಾತಾವರಣ ಊಟಕ್ಕೆ ಕುಂತಾಗ ಒಂದು ಲೋಟ ನೀರು ಇಟ್ಕೊಂಡು ಕುಂತಿರ್ತಾರ. ಇಟ್ಕೊಂಡು ಕುಂತಂತ ಸಂದರ್ಭದೊಳಗ ಸೊಸಿ ಎಲ್ಲರಿಗೆ ನೆಡ್ಕೊಂತ ಬಂದು ಆ ಲೋಟ ಏನ್ ಇಟ್ಟಿರ್ತಾರ ನೀರಿನ ಒದ್ದು ಬಿಡ್ಲೆ ಹತ್ತಿ ಬೈತಾಳ. ನಾವು ಏನಂತ ಬೈತಾಳ? ಕಣ್ಣೆ ನೆತ್ತಿಮೆ ಬಂದವನು ಅಂತ ಸೊಸಿ, ಕಣ್ಣೇನೋ ನೆತ್ತಿಮೆ ಬಂದವೀಕಿಗೆ ಅಂತ ಬೈತಾಳ. ಇನ್ನೊಂದು ತಿಂಗಳಾದ್ಮೇಲೆ ಚಲೋ ಹಬ್ಬ ಬಂದಾಗ ಹಬ್ಬಕ್ಕಂತಂದು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಿರ್ತಕ್ಕಂಥ ಮಗಳು ಬರ್ತಾಳ ಹಬ್ಬಕ್ಕೆ. ಅಕ್ಕಿ ಬಂದು ಹಬ್ಬದ ವಾತಾವರಣದೊಳಗೆ ಎಲ್ಲರಿಗೂ ನೀಡುವಂತ ಪ್ರಸಂಗದೊಳಗ ಅಲ್ಲಿ ಒಂದು ಲೋಟ ನೀರು ಇಟ್ಟಿರ್ತಾರ. ಆ ಮಗಳು ಒದ್ದು ಗುಡ್ಲೆನ ಅತ್ತೆ ಅಂತಾಳ. ನೋಡಿ ಏನಂತಾಳ? ಸೊಸಿ ಬಂದಾಗ ಏನಂದಿದ್ದು? ಕಣ್ಣ ನೆತ್ತಿಮೆ ಬಂದವಲ್ಲ. ಇಲ್ಲಿ ಹಬ್ಬಕ್ಕಂತ ಬಂದ ಮಗಳು ಲೋಟ ಬಂದಾಗ ಅತ್ತೆ ಏನಂತಾಳ ಅಂದ್ರ, ಮನ್ಯಾಗ ಹಿರಿಯಾಕಿ ಈ ಮನ್ಯಾಗಿನ ಅದಾವಲ್ಲ ಇವಕ್ಕೆ ಯಾವ್ದು ಕಣ್ಣ ಇಲ್ಲ, ಕಾಲಾಗ ಇಡ್ತಾವ ಲೋಟ ಅಂತ. ಎಷ್ಟು ವ್ಯತ್ಯಾಸ ಐತಲ್ಲ? ಸೊಸಿ ಹೋದ್ರ ಆಕೆಗೆ ನೆತ್ತಿ ಮೇಲೆ ಕಣ್ಣು ಬಂದವಂತಳ, ತನ್ನ ಮಗಳು ಹೋದ್ರ ಮನೆಯವ್ರ ಬೈತಾಳ. ಹೌದಲ್ಲ? ಹಿಂಗಾಗ್ಬಿಟ್ಟೈತಿ. ನಿಮಗೆ ಬೇಕಾದವ್ರು ತಪ್ಪು ಮಾಡಿದ್ರೆ ಅದನ್ನ ಒಳಗ ಮುಚ್ಕೊಳ್ಳೋದು, ಬೇಡ ಆದಂತವ್ರು ತಪ್ಪು ಮಾಡಿದ್ರೆ ಅದನ್ನ ಎತ್ತಿ ತೋರಿಸೋದು ಜಗತ್ತಿನೊಳಗೆ ಆಗತ್ತಿದ್ದೇ ಇದೆ. ನಿಮ್ಗೆ ಬೇಕಾದವ್ರು ಏನಾರು ಮಾಡ್ಲಿ ಅದನ್ನಲ್ಲೇ ಮುಚ್ಚಾಕೊಂಡ್ಬಿಡೋದು, ಮತ್ತೆ ಹೊರಗಡೆ ನಕ್ಕೊಂತ ಇರೋದು. ನಿಮಗೆ ಬೇಡ ಆದಂತ ವ್ಯಕ್ತಿ ಏನಾದ್ರು ಸ್ವಲ್ಪ ತಪ್ಪು ಮಾಡಲಿ ಅದನ್ನ ಮೇಲೆತ್ತಿ ತೋರಿಸೋದು ಜೀವನ. ಎಲ್ಲಿವರೆಗೆ ಈ ಗುಣ ಮನುಷ್ಯನಲ್ಲಿ ಹೋಗೋದಿಲ್ಲವೋ ಅಲ್ಲಿವರೆಗೆ ಆ ವ್ಯಕ್ತಿ ದೊಡ್ಡವನ್ನ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಎಲ್ಲರನ್ನ ಪ್ರೀತಿಸುವಂತ ಗುಣ ಬರಬೇಕು ಜೀವನದೊಳಗ, ಆ ವ್ಯಕ್ತಿ ಮಾತ್ರ ಜೀವನದೊಳಗ ದೊಡ್ಡವನಾಗ್ತಾನೆ. ನಿಮ್ಗೆಲ್ಲರಿಗೂ ಹೇಳಿದ ಹಾಗೆ ಆಳುವ ವ್ಯಕ್ತಿಯ ಕೈ ಹಿಡಿದವರು ದೊಡ್ಡವರಾಗುವುದಿಲ್ಲ, ಅಳುವಂತಹ ವ್ಯಕ್ತಿಯ ಕಣ್ಣೊಲಿಸಿದವನು ಈ ಸಮಾಜದೊಳಗೆ ದೊಡ್ಡವನಾಗ್ತಾನೆ. ವೇದ ಶಾಸ್ತ್ರ ಪುರಾಣವನ್ನು ಓದುತ್ತಾ ಹೋದವರು ದೊಡ್ಡವರಾಗುವುದಿಲ್ಲ, ಜನರ ವೇದನೆಯನ್ನ ಕೇಳುವರು ದೊಡ್ಡವರಾಗ್ತಾರೆ. ಬರೀ ಗೆದ್ದ ವ್ಯಕ್ತಿಯ ಬೆನ್ನು ಚಪ್ಪರಿಸುವಂತ ಹೋಗುವವರು ದೊಡ್ಡವನಾಗುವುದಿಲ್ಲ, ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ಕೈ ಹಿಡಿದು ಮೇಲೆ ಎತ್ತಿ ನಡೆಯುವಂತ ಸ್ಫೂರ್ತಿಯನ್ನ ತುಂಬುವಂತವನು ಮಾತ್ರ ಈ ಸಮಾಜದೊಳಗೆ ದೊಡ್ಡವನಾಗ್ತಾನೆ ಅನ್ನೋದನ್ನ ನಾವು ನೀವೆಲ್ಲರೂ ಗಮನಿಸ್ಬೇಕು. ಹಿಂಗ ಬದಲಾಗಲ್ಲ ಜೀವನದೊಳಗೆ ನೀವೆಲ್ಲ ಮಕ್ಕಳಿಗೆ ನೀವು ಬಹಳ ಎಲ್ಲದಕ್ಕೂ ಒತ್ತು ಕೊಡುವಂತ ಪ್ರಯತ್ನವನ್ನು ಮಾಡಬಾರ್ದು. ಫೋರ್ಸ್ ಮಾಡೋದಂತ ನೋಡ ಅದನ್ನ ಮಾಡೋದು ಇದನ್ನ ಮಾಡೋದು. ಅದು ಪಾಪ ಇಂಜಿನಿಯರಿಂಗ್ ಓದ್ಬೇಕಂತ ಅದು ವಿರುದ್ಧ ಅದು ಹೋಗಿ ಡಾಕ್ಟರ್ ಓದ್ಲಿ ಅಂತ ಅದು ಓದಂಗೆ ಇಲ್ಲ, ನೀವು ಬೈದು ಬಿಡಂಗೆ ಇಲ್ಲ. ಮಕ್ಕಳಿಗೆ ಏನ್ ಇಷ್ಟ ಅಲ್ಲ ಅದನ್ನು ಕಲಿಸುವಂತ ಪ್ರಯತ್ನವನ್ನ ಮಾಡ್ರಿ. ಅವರನ್ನ ಬರೀ ನೀವು ಪಂಚದ ಗಿರಿಯನ್ನಾಗಿ ಮಾಡಾಕತ್ರ ನಿಮ್ಮ ಕೈಯಾಗಿನ ಕೊಸಕೊಂಡು ಹೋಗಾಕ ವಿಚಾರ ಮಾಡ್ತಾರ. ಅಕ್ಕಮಾದೇವಿ ಬರೀತಾಳ, ಒತ್ತಿ ಒತ್ತಿ ಹಣ್ಣು ಮಾಡಿದರೆ ಅದಕ್ಕಡ ರುಚಿ ಹಾಕೋದು, ಕಾಮಿಸಿ ಕಲ್ಪಿಸಿ ಭಾವಿಸಿದ ನೆಂದರೆ ಅದಕ್ಕದೇ ಕೊರತೆ. ಈಗ ಮಾವಿನ ಸುಗ್ಗಿ ಬರಾಕತೈತಿ. ಮಾವಿನ ಸುಗ್ಗಿ ಬಂದಾಗ ನೀವೆಲ್ಲ ಏನ್ ಮಾಡ್ತೀರಿ? ಗಿಡದೊಳಗೆ ಬೆಳೆದಿರ್ತಕ್ಕಂಥ ಮಾವಿನಕಾಯಿ ತಂದು ಹಣ್ಣಿಗೆ ಇಡ್ತೀರಿ. ಅದನ್ನ ಸುಮ್ಮನೆ ಹುಲ್ಲೊಳಗೆ ಹಾಕಿದ್ರೆ ಅದು ಒಂದು 2-3 ದಿನ ಬಿಟ್ಟರೆ ಹಣ್ಣಾಗಿ ಬಿಡುತ್ತ. ನಾಳೆ ಮುಂಜಾನೆ ನನಗೆ ಹಣ್ಣು ಬೇಕು ಅಂತ ನೀವೇನ್ ಮಾಡ್ತೀರಿ? ಅದನ್ನ ಒತ್ತಿ ಒತ್ತಿ ಹಣ್ಣು ಮಾಡಕ್ ಪ್ರಯತ್ನ ಮಾಡ್ತೀರಿ. ಡಬ್ಬಿ ತರ್ತೀರಿ, ಅದ್ರೊಳಗೆ ಹಾಳೆ ಹಾಕ್ತೀರಿ. ಹಾಳಿ ಮೇಲೆ ಒಂದಿಷ್ಟು ನೆಲ್ಲು ಹುಲ್ಲು, ಅದ್ರ ಮೇಲೆ ಆ ಮಾವಿನಕಾಯಿ, ಅದ್ರ ಮೇಲೆ ಮತ್ತೆ ನೆಲ್ಲು ಹುಲ್ಲು, ಅದ್ರ ಮೇಲೆ ಹಾಳಿ, ಅದ್ರ ಮೇಲೆ ರಕ್ತ ಕಟ್ಟಿ ಇಡ್ತೀರಿ. ಯಾಕ? ಬೇಗ ಹಣ್ಣಾಗ್ಲಿ ಅಂತ. ಆದ್ರದ ಅಷ್ಟೆಲ್ಲ ಆ ಶಾಖಕ್ಕ ಆ ಉಷ್ಣಕ್ಕೆ ಏನಾಗ್ಬಿಡುತ್ತಂದ್ರ ಆ ಕಾಯಿ ಕೊಳತು ಹೋಗ್ಬಿಡುತ್ತೆ. ಹೌದಲ್ಲ? ವಿಚಾರ ಮಾಡ್ರಿ, ನೀವೆಲ್ಲ ಪ್ರಾಕ್ಟಿಕಲ್ ಮಾಡ್ರಿ. ಮುಂದೆ ಇನ್ನೊಂದು ತಿಂಗಳಾದ್ರೆ ಮಾವಿನಕಾಯಿ ಬರ್ತಾವ. ನೀವು ಸುಮ್ಮನೆ ಹಣ್ಣು ಮಾಡಕ್ಕಿದ್ರೆ ಬಹಳ ಚಂದ ಹಣ್ಣಾಗಿ ಬಿಡುತ್ತದ. ಒತ್ತಿ ಒತ್ತಿ ಹಣ್ಣು ಮಾಡಕ್ ಪ್ರಯತ್ನ ಮಾಡಿದ್ರೆ ಕೊಳತು ಹೋಗುತ್ತ. ಹಂಗ ಇನ್ನೊಬ್ರ ಜೀವನದೊಳಗೆ ನೀವು ಅವರನ್ನ ಒತ್ತಿ ಒತ್ತಿ ನಿಮ್ಮ ಹತ್ರ ಇಟ್ಕೊಳಕ್ ಪ್ರಯತ್ನ ಮಾಡಕ್ ಹೋಗ್ಬಿಡ್ರಿ. ಸ್ವಚ್ಛಂದವಾಗಿ ಹಾರಾಡಕ್ ಬಿಡ್ರಿ, ಎಲ್ಲಿ ಹೋಗಂಗಿಲ್ಲ ಅವರು. ನೀವು ನಿಮ್ಮ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರವನ್ನ ಕೊಟ್ಕೊಂತ
ಒಳ್ಳೆಯವನಾಗಿರಪ್ಪ, ಒಳ್ಳೆ ಕೆಲಸ ಮಾಡು, ಆನಂದವಾಗಿರ ಅಂತ ನೀವು ಹೇಳಿ ಯಾವತ್ತು ನಿಮ್ಮ ಮಕ್ಕಳು ನಿಮ್ ಬಿಟ್ಟು ಹೋಗಂಗಿಲ್ಲ. ಅದನ್ನ ಮಾಡಬೇಡ ಅಂದ್ರ ಅದನ್ನ ಮಾಡೇ ತಿಂತಾವ. ಹೌದಲ್ಲ? ಅಲ್ಲಿ ಹೋಗ್ಬೇಡ ಅಂತ ನೀವು ಮಕ್ಕಳಿಗೆ ಹೇಳಿದ್ರ ಯಾಕೆ ಹೋಗ್ಬಾರ್ದು ಅಂತ ಮಕ್ಕಳು ಹೋಗಿ ನೋಡುಮ ಸರಿ, ಅದನ್ನ ತಿನ್ನಬೇಡ ಅಂದ್ರೆ ತಿಂದು ನೋಡುಮ ಅಂತಾವ. ಹೌದಲ್ಲ? ಅದಕ್ಕ ಮಕ್ಕಳನ್ನು ಸ್ವಚ್ಛಂದವಾಗಿ ಬೆಳೆಸ್ರಿ. ನೀವು ಇನ್ನೊಬ್ಬರನ್ನ ಬೆಳೆಸಾಕ್ ಶುರು ಮಾಡಿದ್ರೆ ಅರಿವಿಲ್ಲದಂತೆ ನೀವೂ ದೊಡ್ಡವರಾಗ್ತೀರಿ, ಅವರೂ ದೊಡ್ಡವರಾಗ್ತಾರ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಏನು ಈ ಜಗತ್ತಿನೊಳಗ ಮನುಷ್ಯತ್ವದಿಂದ ಬದುಕುವುದನ್ನ ಕಲಿಬೇಕು. ಮನುಷ್ಯತ್ವದಿಂದ ಬದುಕುವುದಂದ್ರೆ ಏನು? ಒಬ್ಬರನ್ನೊಬ್ರು ಪ್ರೀತಿಯಿಂದ ಕಾಣುವುದು, ಒಬ್ಬರನ್ನೊಬ್ರು ಸ್ನೇಹದಿಂದ ಕಾಣುವುದನ್ನ ಕಲಿಬೇಕು. हम पक्षी के तरह से आकाश में उड़ सकते हैं, मछली के तरह से सागर में तैर सकते हैं, मगर इंसान की धरती पर नहीं चल सकती है ಅಂತ ಬರೀತಾರೆ ಅನುಭವ. ಈ ಮನುಷ್ಯ ಪಕ್ಷಿಯ ತರ ಆಕಾಶದೊಳಗೆ ಹಾರುವುದನ್ನ ಕಲಿತ, ಮೀನಿನ ತರ ನೀರಿನೊಳಗೆ ಈಜುವುದನ್ನ ಕಲಿತ, ಆದ್ರೆ ಮನುಷ್ಯನಾಗಿ ಬದುಕುವುದನ್ನ ಈ ಭೂಮಿ ಮೇಲೆ ಕಲಿಯಲಿಲ್ಲ. ಆ ಮನುಷ್ಯನಾಗಿ ಬದುಕುವುದನ್ನ ಕಲಿಬೇಕಾಗಿದ್ರೆ ಅವನ ಜೀವನದೊಳಗೆ ಒಂದಿಷ್ಟು ಆಧ್ಯಾತ್ಮದ ಪ್ರವಚನ, ಸತ್ಸಂಗ ಬಹಳ ಮುಖ್ಯ ಆಗ್ತದೆ. ಅದಕ್ಕಾಗಿನೇ ಈ ಆಧ್ಯಾತ್ಮ ಪ್ರವಚನ ಸದ್ಭಾವನ ಪಾದಯಾತ್ರೆ. ಹಿಂಗ ಒಂದರೊಳಗ ಪ್ರವಚನ ನಡೀತಿತ್ತು. ದಿವಸ ನೀವು ಹೆಂಗ ಬಂದು ಕುಂತ್ಕೊಂಡಿರಲ್ಲ, ಸಾವಿರಾರು ಜನ ಹಂಗ ಒಂದು ಮುದುಕಿ ಬಂದು ಕುಂತ್ಕೊಳ್ತಿತ್ತು. ಮುಂದೆ ಕುಂತು ಬಹಳ ಚಂದ ಕೇಳ್ತಿತ್ತು ಪುರಾಣ ಪ್ರವಚನವನ್ನ. ಶಾಸ್ತ್ರಗಳಿಗೆ ಬಹಳಷ್ಟು ಖುಷಿ ಆಗಿಕೊಡ್ತು. ಒಂದು ದಿವಸ ಆ ಮುದುಕಿನ ಕೇಳ್ತಾರ, ಏನ ಯವ ದಿವಸ ತಪ್ಪಸ್ಲಾರ್ದಂಗ ಬರ್ತಿ, ಬಂದು ಬಹಳ ಚಂದ ಪ್ರವಚನ ಕೇಳ್ತೀವಿ, ಎಷ್ಟು ವಯಸ್ಸು ನಿನಗ? ಅವಾಗ ಆ ಮುದುಕಿ ಹೇಳ್ತಂತ, ಯಪ್ಪ ನನಗೀಗ 10 ವರ್ಷ. ಏನಾಗ್ಯಾಳ ಈಗ? ಮುದುಕೆಗಳ ವಯಸ್ಸು ಎಷ್ಟು ಹೇಳ್ತಾವು? 10 ವರ್ಷ. ಗಾಬರಿ ಆಗ್ಬಿಟ್ರು ಶಾಸ್ತ್ರಿಗಳು, ಸಿದ್ದರಾಮ ಶಾಸ್ತ್ರಿ ಅಂತ ಬಿದ್ರು. ಗಾಬರಿ ಆಗ್ಬಿಟ್ರು. ಅಲ್ಲ ಮುದುಕಿ ವಯಸ್ಸಾಗ್ಯಾವು, ಕಣ್ಣೆಲ್ಲ ಸೀಲ್ ಹೊಂಟಾವು, ಎಲ್ಲಾ ಮುಗಿಯಾಗಿದ್ದ ಜೀವನ ಇದಂಗ ಅಂದ್ರು. ಆಯ್ತು ಬಿಡು, ಹಾಗಾದ್ರೆ ನಿನ್ ಗಂಡಗೆ ಎಷ್ಟು ಅಂದ್ರು. ಗಂಡಗೆ ಈಗ 4-5 ಆಗದಾನವ ಅಂತೀವಿ. ತನಗೆ ಎಷ್ಟು ಅಂತಾಳ? 10 ಅಂತಾಳ. ಗಂಡಗೆ ಎಷ್ಟಂದ್ರೆ 4-5 ಅಂತಾಳ. ಹಾಗಾದ್ರೆ ನಿಮ್ಮ ಮಾವಾರಿಗೆ ಎಷ್ಟು ಅಂತ ಕೇಳಿದ ಶಾಸ್ತ್ರಿಗಳು. ಮಾವಾರಿಗೆ ಈಗ ಎಷ್ಟು? 2 ವರ್ಷ. 2 ವರ್ಷ ಮತ್ತು ಆಶ್ಚರ್ಯ ಆಯ್ತು. ಹೋಗ್ಲಿ, ನಿಮ್ಮ ಅತ್ತಿಗೆ ಎಷ್ಟು? ಅವಾಗ ಮುದುಕಿ ಏನ್ ಹೇಳಿರ್ಬೇಕು? ಅವಸರಕ್ಕೆ ಬಂದಿದ್ದು ನೋಡಿ ನೀವೆಲ್ಲ. ಏನಾಗೈತಿ ಅವಸರಕ್ಕೆ ಬಂದಿದ್ದ ವಕೀಲಂದು ಹಣೆ ಬರ ಏನಾಗೈತಿ? ಮಕ ಆ ಕಡೆ ಈ ಕಡೆ ತಿರುಗಿಸ. ತನಗೆ ಕೇಳಿದ್ರ 8-10 ವರ್ಷ ಇರ್ತಾಳ, ಗಂಡಗೆ ಕೇಳಿದ್ರೆ 4-5 ವರ್ಷ ಅಂತಾಳ, ಮಾವ ಕೇಳಿದ್ರೆ 2 ವರ್ಷ ಅಂತಾಳ, ಅತ್ತಿನ ಕೇಳಿದ್ರೆ ಇನ್ನೂ ಹುಟ್ಟೆ ಇಲ್ಲ ಅನ್ನೋದ ಹಿಡಿದು ಆಶ್ಚರ್ಯ. ಇದೆ ಅಂತ ಹೇಳಕತ್ತಿದೆ ಅಂದ್ರು. ಏನಿಲ್ಲಪ್ಪ, ಎದಕ್ಕೆ ನನಗೆ 8-10 ವರ್ಷ ಅನ್ನಕತ್ತೀನಿ ಅಂದ್ರ, ಈಗ 8-10 ವರ್ಷ ಆಯ್ತು ನಾನು ಈ ಪುರಾಣ ಪ್ರವಚನಕ್ಕೆ ಬರಾಕ ಶುರು ಮಾಡಿ. ಈಗ ನನಗೆ ಅರಿವು ಬಂದೈತಿ. ದೇವರಂದ್ರೆ ಏನ್ ಗೊತ್ತಾಗೈತಿ, ಸ್ವಾಮಿಗಳಂದ್ರೆ ಏನ್ ಗೊತ್ತಾಗೈತಿ, ಮಠ ಅಂದ್ರೆ ಗೊತ್ತಾಗೈತಿ, ಅಧ್ಯಾತ್ಮ ಅಂದ್ರೆ ಈಗ ಗೊತ್ತಾಗೈತಿ. ಅದಕ್ಕೆ ನನಗ ಈಗ 8-10 ವರ್ಷ ಅಂತ. ಹೌದಲ್ಲ? ಅಂದ್ರ ಇಲ್ಲಿಯವರೆಗೆ ನಾನು ಈಗ ದನಗಳಿಗೆ ಹೋಗಿ ಕೇಳಿ, ನಿನ್ನ ಹುಟ್ಟು ಹಬ್ಬ ಯಾವಾಗ ಅಂತ 1 ದನ ಹೇಳಿದ್ರೆ ಅದು ಡೇಟ್ ಹಾಕ್ಬಾರ್ದು. ಹೇಳ್ತೇನೆ, ನೀ ಯಾವಾಗ ಹುಟ್ಟಿ ಅಂತ ಕೇಳಿದ್ರೆ 1 ದನ, ಹಸು, ಪ್ರಾಣಿ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟವು ಇಲ್ಲ. ಇಷ್ಟು ದಿನ ದನ ಇದ್ದಂಗಿದ್ದೆ. ಈಗ 8 ವರ್ಷ ಆಯ್ತು ನನ್ನ ಪ್ರವಚನಕ್ಕೆ ದೇವರು ಮಠ ಗುಡಿ ಸ್ವಾಮಿಗಳನ್ನು ಗೊತ್ತಾಗೈತಿ. ಅದಕ್ಕೆ ನನಗೆ ಈಗ ಅರಿವು ಬಂದಿತ್ತಲ್ಲ, ಈಗ ಮನುಷ್ಯ ಆಗಿನಿ. ಅದಕ್ಕೆ ನನಗೆ ಈಗ 8